ನಮಸ್ತೆ. ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ವರೂಪ, ಬೆಂಗಳೂರು ಬಿನಿಸ್ಟನ್ ಗಾರ್ಡನ್ ಇಂದ. ಇವತ್ತು ಎಲ್ಲರಿಗೂ ಶುಭ ಮಧ್ಯಾಹ್ನ. ಮೊದಲನೇದಾಗಿ ಇವತ್ತು ನಾನು ಚೀಸಿ ಗಾರ್ಲಿಕ್ ಬನ್ನ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಇವಾಗ ಅದಕ್ಕೆ ಏನೇನು ಬೇಕು ಅಂದರೆ, ಯಾರಾದರೂ ಲೈವ್ ಬಂದವರಿಗೆಲ್ಲ ಹಾಯ್. ಮಧ್ಯಾಹ್ನ ಊಟದ ಟೈಮ್ ಆಗಿದೆ. ಸೊ ಇವತ್ತು ಮೊಹರಂ ಇರೋದ್ರಿಂದ ಹಾಲಿಡೇನು, ಎಲ್ಲ ಬ್ಯುಸಿಯಾಗಿರ್ತೀರ. ಮತ್ತು 3 ಗಂಟೆಗೆ ಯಾಕೆ ಹೇಳ್ಕೊಡ್ತಿದ್ದೀನಿ ಅಂದರೆ, ಈವ್ನಿಂಗ್ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡ್ಬೋದಲ್ಲ ಅಂತ. ಈಸಿಯಾಗಿದೆ. ಅಮೂಲ್ ಪ್ರಾಡಕ್ಟ್ ಯೂಸ್ ಮಾಡಿ ಮನೇಲೇ ಹೇಗೆ ಮಾಡೋದು ಅಂತೇಳಿ. ಮಾಮೂಲಿಯಾಗಿ ಗಾರ್ಲಿಕ್ ಬನ್ನ ಚೀಸ್ದು ಎಲ್ಲ ಆಚೆ ತಿಂತೀರಾ ತಗೊಂಡು, ಆದರೆ ಮನೇಲೇ ಕಮ್ಮಿ ಖರ್ಚಲ್ಲಿ ಈಸಿಯಾಗಿ ಮಾಡಿಕೊಡ್ಬೋದು ಮಕ್ಕಳಿಗೆ. ಅದನ್ನು ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಮೊದಲನೇದಾಗಿ ಬನ್ ತೊಗೊಂಡಿದ್ದೀನಿ. ಆಮೇಲೆ ಅಮೂಲ್ ಪ್ರಾಡಕ್ಟು, ಅಮೂಲ್ ಚೀಸ್ ಬೇಕು, ಪನ್ನೀರ್ ಬೇಕು. ಇದು ನೀವು ಗಾರ್ಲಿಕ್ ಚೀಸ್ ಬನ್ ಅಂದರೆ ಬರೀ ಗಾರ್ಲಿಕ್ ಮತ್ತು ಇದು ಹಾಕಿ ಮಾಡ್ತಾರೆ ಅಂತಲ್ಲ, ನಾನು ಇದಕ್ಕೊಂದು ಸ್ಟಫ್ ಮಾಡಿ ಒಳಗಡೆ ಹಾಕಿ ಮಾಡ್ತಾ ಇದ್ದೀನಿ. ಅದಕ್ಕೆ ಪನ್ನೀರು ಮತ್ತು ಅಮೂಲ್ ಚೀಸ್ ಬೇಕು, ಅಮೂಲ್ ಬಟರ್ ಬೇಕು, ಅಮೂಲ್ದು. ಇವಾಗ ಮೊದಲನೇದಾಗಿ ಹೇಗೆ ಇದು ಮಾಡೋದು ಅಂತ ತೋರಿಸ್ತೀನಿ. ಚೀಸಿ ಗಾರ್ಲಿಕ್ ಬನ್. ಈಗ ಮೊದಲನೇದಾಗಿ ನೋಡಿ, ನಾನು ಇದು ಪನ್ನೀರು 200 ಗ್ರಾಮ್ ಪನ್ನೀರಲ್ಲಿ ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಆ ಪನ್ನೀರು ಮತ್ತು ಆನಿಯನು ಒಂದು ಹಾಫ್ ಆನಿಯನ್ ತೊಗೊಂಡಿದ್ದೀನಿ, ಒಂದು ಹಾಫ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅವು ಮೂರನ್ನು ಚಾಪರಲ್ಲಿ ಚಾಪ್ ಮಾಡಿ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಚಾಪರಲ್ಲಿ ಅಥವಾ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗತ್ತೆ, ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಆಮೇಲೆ ಚಿಲ್ಲಿ ಫ್ಲೆಕ್ಸ್ ಮನೇಲೇ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ಚಿಲ್ಲಿ ಫ್ಲೆಕ್ಸ್, ಗ್ರೀನ್ ಚಿಲ್ಲಿ ಬೇಕು ಅಂದರೆ ಹಾಕೊಳ್ಳಿ, ಅದು ಸಿಕ್ಕಾಬಟ್ಟೆ ಖಾರ ಆಗುತ್ತೆ. ಸೊ ಹಾಗಾಗಿ ನಾನು ಚಿಲ್ಲಿ ಫ್ಲೆಕ್ಸೇ ಹಾಕ್ತಿದ್ದೀನಿ. ಇದು ಡ್ರೈ ಗಾರ್ಲಿಕ್ ಪೌಡರ್ ಇತ್ತು, ಸ್ವಲ್ಪ ಹಾಕ್ತಾಯಿದ್ದೀನಿ. ಮನೇಲಿತ್ತು, ಇದ್ರೆ ಹಾಕಿ, ಇಲ್ಲ ಬೇಡ. ಆಯಿತು. ಇದಕ್ಕೆ ಸಾಲ್ಟು ಹಾಕಿದ್ದೀನಿ, ಜಾಸ್ತಿ ಹಾಕಬೇಡಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ, ಮನೆ ಪೆಪ್ಪರ್ ಪೌಡ್ರೆ. ಎಲ್ಲರದ್ದು ಊಟ ಆಗಿದೆ ಅನ್ಕೊಂತೀನಿ. ಯಾರ್ಯಾರು ಇವಾಗ ನೋಡೋಕ್ಕೆ ಟೈಮ್ ಆಗಿಲ್ಲ, ಅಮೂಲ್ ಕನ್ನಡ ಫೇಸ್ಬುಕ್ ಪೇಜಲ್ಲಿ ಇದ್ದೇ ಇರುತ್ತೆ, ನೋಡಿ ಮಾಡ್ಕೊಳ್ಳಿ, ಈಸಿಯಾಗಿದೆ. ಇದು ನೀಟಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಇವಾಗ ಸ್ವಲ್ಪ ಸಿಜ್ವಾನ್ ಸಾಸ್ ಹಾಕ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಸಿಜ್ವಾನ್ ಸಾಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಇದು ಪಾಸ್ತಾ ಮತ್ತು ಪಿಜ್ಜಾ ಸಾಸ್ ಇತ್ತು, ಸೊ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ. ನೀವು ಮನೇಲಿ ಯಾವುದಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದನ್ನು ಅಷ್ಟೇ ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಚೀಸ್ ಹಾಕೋಣ. ಹಾಯ್ ಜಾನ್ಸಿ ಆಂಟಿ, ಊಟ ಆಯ್ತಾ? ಇವಾಗ ಒಂದು ಸ್ಲೈಸ್ ಹಾಕ್ತಾ ಇದ್ದೀನಿ, ಮತ್ತೆ ಬೇಕು ಇದು. ಮಕ್ಕಳಿಗೆ ಇಷ್ಟ ಆಗುತ್ತೆ ಚೀಸು, ಪನ್ನೀರು, ಬಟರು, ಗಾರ್ಲಿಕ್ ಬಟರು ಎಲ್ಲ ಹಾಕಿರೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೋಣ. ಕೈಯಲ್ಲಿ ಮಾಡಿ, ಇಲ್ಲ ಸೀಸರಲ್ಲಿ ಇದ್ರೂ ಓಕೆ. ಮಳೆ ಬೇರೆ ಶುರು ಆಯಿತು ಬೆಂಗಳೂರಲ್ಲಿ.
ಚಿಕ್ಕದಾಗಿ ಇವಾಗ ಇದನ್ನ ಇವತ್ತು ನಾನು ಇದರಲ್ಲೂ ಸ್ಟವ್ ಮೇಲೂ ಇದರಲ್ಲಿ ಇಟ್ಟು ಬೇಯಿಸ್ತಿದ್ದೀನಿ, ತವಾದಲ್ಲೂ ಕಡಾಯಿಲಿ. ಆಮೇಲೆ ಏರ್ ಫ್ರೈಯರಲ್ಲೂ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ, ಎರಡರಲ್ಲೂ. ಇವಾಗ ಚೀಸ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಈ ಪಿಜ್ಜಾ ಚೀಸ್, ಮೊಜರೆಲ್ಲಾ ಚೀಸ್ ಅಂತಾರಲ್ಲ, ಅದನ್ನು ಸ್ವಲ್ಪ ಹಾಕೋಣ. ಮನೆಗೆ ಬಂದು ತಿನ್ನೋಕ್ಕೆ ಹೊರಟೆ. ಬನ್ನಿ ಆಂಟಿ, ಇವತ್ತಾಗೋ ಹಾಲಿಡೇ ಇದೆ. ಅದೇ ಮಕ್ಕಳು ಮನೆಗೆ ಬಂದಿದ್ರು, ಪ್ರಥಮ್ ಬಂದಿದ್ದ. ಸೊ ಇಬ್ಬರಿಗೂ ಸ್ನ್ಯಾಕ್ಸ್ ಆದಂಗೂ ಆಯಿತು ಅಂತ 3 ಗಂಟೆಗೆ ತಗೊಂಡೆ. ಊಟ ಎಲ್ಲ ಆಯ್ತಾ ನಿಮ್ಮದು? ಇದು ಲೈವ್ ಆಗಿರೋದ್ರಿಂದ ಸ್ವಲ್ಪ ಬೇಯಿಸೋದಕ್ಕೆ ಒಂದು 8 ಮಿನಿಟ್ಸ್ ಬೇಕಾಗುತ್ತೆ. ಇವಾಗ ಇದು ಸ್ಟಫ್ ಮಾಡೋದಕ್ಕೆ ರೆಡಿಯಾಗಿದೆ. ಈಗ ನೆಕ್ಸ್ಟು ಗಾರ್ಲಿಕ್. ಇದು ಗಾರ್ಲಿಕ್ನ ಚಿಕ್ಕದಾಗಿ ಚಾಪ್ ಮಾಡಿದ್ದೀನಿ. ಆಮೇಲೆ ಇದು ಬಟರ್ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅವರಿಗೇನೋ ಪೌಡರ್ ಇದೆ, ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಗಾರ್ಲಿಕ್ ಪೌಡರು, ಚಿಲ್ಲಿ ಫ್ಲೆಕ್ಸ್, ಮತ್ತು ಬಟರ್ ಇದು ಸಾಲ್ಟೆಡ್ ಆಗಿರೋದ್ರಿಂದ ಸಾಲ್ಟ್ ಏನು ಬೇಡ. ಚಿಲ್ಲಿ ಫ್ಲೆಕ್ಸ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲ, ನೀವು ಗಾರ್ಲಿಕ್ನ ಬಟರಲ್ಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾಗ ಅದನ್ನು ಸ್ಪೂನಲ್ಲಿ ಹೀಗೆ ಸ್ಮ್ಯಾಶ್ ಮಾಡಿ ಚೆನ್ನಾಗಾಗುತ್ತೆ. ಅದನ್ನು ಇದೂ ಓಕೆ. ಯಾಕೆಂದರೆ ನೆಕ್ಸ್ಟ್ ನಾವು ಬನ್ನೊಳಗಡೆ ಹಾಕಿ ಫ್ರೈ ಮಾಡೋದ್ರಿಂದ ಹಾಗೆಯೇ ಗಾರ್ಲಿಕ್ನ ಕಟ್ ಮಾಡಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ಇದು ರೆಡಿಯಾಗಿದೆ. ಇವಾಗ ಬನ್ನ ಕಟ್ ಮಾಡ್ಕೊಳ್ಳೋಣ. ಇದು ನಾನು ಬರ್ಗರ್ ಬನ್ ತೊಗೊಂಡಿದ್ದೀನಿ. ಸ್ವೀಟ್ ಬನ್ ತೊಗೊಂಡ್ರೆ ಸ್ವೀಟ್ ಆಗುತ್ತೆ, ಇದು ಖಾರ ಅಡುಗೆ ಅಲ್ಲ. ಸೊ ಹಾಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಸಾಫ್ಟ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು. ಸ್ವೀಟ್ ಬನ್ನೆಲ್ಲ ಆದರೆ ಹಾರ್ಡ್ ಇರುತ್ತೆ, ಆರಾಮಾಗಿ ಕಟ್ ಮಾಡ್ಬೋದು. ನನ್ನ ವಾಯ್ಸ್ ಕೇಳ್ತಾ ಇದೆ ಅಂದ್ಕೊಂಡಿದ್ದೀನಿ ಕ್ಲಿಯರಾಗಿ. ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಇದಾಗಿದೆ ನೋಡಿ. ಇವಾಗ ಮೊದಲನೇದಾಗಿ ಇದಕ್ಕೆ ಬಟರ್ನ ಸ್ಪ್ರೆಡ್ ಮಾಡೋಣ ಒಳಗಡೆ. ಒಂದು ಲೇಯರು, ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಿದೆ. ಗಾರ್ಲಿಕ್ ಇದ್ರದ್ದು ಆಗಿದೆ. ಇದಾಗಿದೆ. ಇದೇ ನೀವು ಆಚೆ ಹೋಗಿ ಡಾಮಿನೋಸಲ್ಲಿ ಅಲ್ಲ ಬರ್ಗರ್ ಇದರಲ್ಲೆಲ್ಲ ತಿನ್ನಬೇಕು ಅಂದರೆ
ತುಂಬ ಆಗುತ್ತೆ, 150 120 ಇರುತ್ತೆ ಅನ್ಕೊಂತೀನಿ. ಇದಾಗಿದೆ. ಇವಾಗ ಇದಕ್ಕೆ ಪನ್ನೀರ್ ಸ್ಟಫ್ ಇದು ಮಿಕ್ಸ್ ಮಾಡಿದ್ದಿಲ್ಲ, ಇದನ್ನು ಹಾಕೋಣ. ನೀವು ಇದಕ್ಕೆ ಬೇಕು ಅಂದರೆ ಕಾರ್ನ್ ಕೂಡ ಹಾಕೊಬೋದು ಚಾಪ್ ಮಾಡಿ. ಇದು ಬನ್ನು ತುಂಬ ಸಾಫ್ಟ್ ಇರೋದ್ರಿಂದ ಕೇರ್ಫುಲ್ಲಾಗಿ ಹಾಕಬೇಕು, ಕಟ್ಟಾಗಿ ಹಾಗೆ ಆಗ್ಬಿಡುತ್ತೆ. ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದನೂ ಗಾರ್ಲಿಕ್ನ ಸ್ಪ್ರೆಡ್ ಮಾಡೋಣ. ಗಾರ್ಲಿಕ್ ಬಟರ್ನ ಇದು ಮೆಲ್ಟ್ ಆಗುತ್ತೆ ಹಾಗೆ. ಇವಾಗ ಇನ್ನೊಂದು ಸ್ಲೈಸ್ ಚೀಸ್ನ ತೊಗೊತಾ ಇದ್ದೀನಿ. ಅಷ್ಟೊತ್ತಿಗೆ ಈ ಏರ್ ಫ್ರೈಯರ್ನ 1 ಮಿನಿಟ್ ಪ್ರೀ ಹೀಟ್ ಇಟ್ಟಿರ್ತೀನಿ. ಒನ್ 190 ಇಟ್ಟಿದ್ದೀನಿ. ಹಾಗೆ ಸ್ಟವ್ ಮೇಲೆ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ಇವಾಗ ಇಡೋಣ. ಇವಾಗ ಈ ಚೀಸ್ನ ಚಿಕ್ಕ ಚಿಕ್ಕದಾಗಿ ಒಂದು ಚೀಸ್ನ ಇದಕ್ಕೆ ಹಾಕಿದ್ದೀನಿ ಸ್ಲೈಸು. ಸೊ ಇನ್ನೊಂದನ್ನ ಇಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 2 ಚೀಸ್ ಸ್ಲೈಸಲ್ಲಿ ಮಾಡ್ತಾರೆ ನೋಡಿ. ಇದಕ್ಕೆ 150 ಕೊಡಬೇಕಾಗತ್ತೆ. 150 ಎಬೋನೇ ಇರುತ್ತೆ ಅನ್ಕೊಂತೀನಿ. ಮನೇಲಿ ನೋಡಿ ಒಂದು 15 ಮಿನಿಟ್ಸಲ್ಲಿ ಆಗ್ತಿದೆ. ಇನ್ನೊಂದು 5 ಮಿನಿಟ್ಸ್ ಅದು ಬಿಸಿ ಆಗೋದಕ್ಕೆ. ಇದಾಗಿದೆ. ಇದೊಂದು ಸ್ವಲ್ಪ ಮೊಸರೆಲ್ಲ ನಾನು ಆ್ಯಕ್ಚುಲಿ ಇದು ಮನೇಲಿತ್ತು, ಸೊ ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ. ಆಗಿದೆ ಇದು. ಇವಾಗ ಸ್ಟವ್ ಆನ್ ಮಾಡೋಣ. ಇದಕ್ಕೆ ಸ್ವಲ್ಪ ಬಟರ್ ಹಾಕೊಳ್ಳೋಣ. ಅಮೂಲ್ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಬಟರ್ನ ಇದಕ್ಕೆ ಮಾತ್ರ ಯೂಸ್ ಮಾಡಬೇಕಾಗುತ್ತೆ, ಅದಕ್ಕೆ ಬೇಕಾಗಲ್ಲ ಏರ್ ಫ್ರೈಯರ್ಗೆ. ಇದಾಗಿದೆ. ಇವಾಗ ಇದರೊಳಗಡೆ ಇಡ್ತಾ ಇದ್ದೀನಿ ನೋಡಿ.
ಇವಾಗ ಇದಕ್ಕೊಂದು ಲಿಡನ್ನು ಮುಚ್ಚಿಬಿಡೋಣ. ಇದು ಬೇಕಾಗಿರಲಿ. ಇವಾಗ ಏರ್ ಫ್ರೈಯರಲ್ಲಿ ಇಡೋಣ. ಪ್ರೀ ಹೀಟ್ ಆಗಿದೆ. ನಿಮಗೆ ಬೇಕು ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಗಾರ್ಲಿಕ್ ಇದು ಇಷ್ಟ ಆಗುತ್ತೆ ಅಂದವರು. ಹೆವಿ ಆಗುತ್ತೆ ಅಂದರೆ ಸಾಕು. ಸೇಮು 195 ಅಲ್ಲಿ ಇಡ್ತಾ ಇದ್ದೀನಿ. 6 ಮಿನಿಟ್ಸ್ ಇಡ್ತಾ ಇದ್ದೀನಿ. ಸೊ ಇನ್ನೊಂದು ಬಂದು ಉಳಿದಿದೆ. ಆ ಟೈಮಲ್ಲಿ ಇದನ್ನು ರೆಡಿ ಮಾಡಿಬಿಡೋಣ. ಯಾಕೆಂದರೆ ಮನೆಯಲ್ಲಿ ಮಕ್ಕಳಿದ್ದಾರೆ, ಕಾಯ್ತಾ ಇದ್ದಾರೆ. ಹಾಗಾಗಿ ಎಷ್ಟಾಗ್ತಾ ಇದೆ. ಇವಾಗ ಇದಕ್ಕೆ ಸ್ಟಫ್ ಮಾಡೋಣ, ಹಾಕೋಣ. ಫಸ್ಟು ಬಟರ್ ಮತ್ತು ಗಾರ್ಲಿಕ್ದು. ಮಾರ್ನಿಂಗ್ ಟಿಫನಿಗೆ ಕೂಡ ಮಾಡ್ಕೊಬೋದು. ಇದಾಗಿದೆ. ಬಟರ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ತಿದ್ದೀನಿ ಮೇಲೆ. ಆಮೇಲೆ ಸ್ವಲ್ಪ ಚೀಸ್ನ ಹಾಕೋಣ. ನೀರು ಲೋಟ ಇಟ್ರಿ ಅವಿ ಬಂದು ತಲಾ ಹಿಡಿಯೋಲ್ಲ. ಹಾಂ, ಅದೇ ಪ್ರೊಸೀಜರ್. ನಾನು ಆಗ ಬೇಡ ಅಂದ್ಕೊಂಡೆ, ಆದರೆ ಅದು ತಳ ಇದಾಗ್ತಿದೆ. ಸೊ ಅದಕ್ಕೆ ಇಟ್ಟು. ನಿಮಗೆ ಚೀಸ್ ತುಂಬ ಇಷ್ಟ ಅಂದರೆ ಜಾಸ್ತಿ ಹಾಕೊಬೋದು. ನಮಗೆ ಇದೇ ಹೆವಿ ಆಯಿತು, ಇದು ಇಷ್ಟು ಸಾಕು ಅನಿಸುತ್ತೆ. ನೋಡಿ, ರೆಡಿ ಮಾಡಿದ್ದೀನಿ. ಇದು ಅಷ್ಟೇ, ಚೀಸ್ ಎಲ್ಲ ಮೆಲ್ಟ್ ಆಗ್ತಾ ಇದೆ, ನೋಡ್ಬೋದು. ಈಗ ರೆಡಿಯಾಗಿದೆ. ಮತ್ತೆ ಮಾಡೋಣ. ಇದು ನಮಗೆ ಮನೆಯಲ್ಲಿ ಮಾಡ್ಕೊಂಡು ತಿಂತಾ ಇದ್ವಿ. ಆದರೆ ಇವಾಗ ತೋರಿಸೋಂಥ ಆಪರ್ಚುನಿಟಿ ಕೊಟ್ಟಿದ್ದಾರೆ ಎಲ್ರಿಗೂ. ಅದಕ್ಕೆ ಅಮೂಲ್ ಕನ್ನಡದವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ನಂದಿನಿ ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಝಾನ್ಸಿ ಆಂಟಿಗೂ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಬೋದು. ನೀವು ಮಾಡಿರೋ
ಅಡುಗೆನ ನಾವು ನೋಡ್ಕೊಂಡು ಟ್ರೈ ಮಾಡ್ತಾ ಇದ್ದೀವಿ ಮನೇಲಿ. ಮನೇಲಿರೋ ಐಟಮ್ ಯೂಸ್ ಮಾಡಿನೇ ಮಾಡೋ ಅಂಥದ್ದು ಎಲ್ಲ ಈಸಿಯಾಗಿ. ಆಗಿದೆ, ಮೆಲ್ಟ್ ಆಗಿದೆ. ಇದು ಕೂಡ ಇನ್ 2 ಮಿನಿಟ್ಸ್ ಇದೆ. ಸ್ವಲ್ಪ ಬಟರ್ನ ಸ್ಪ್ರೆಡ್ ಮಾಡ್ತೀನಿ ಇದಕ್ಕೆ. ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ, ಒಂದು 5 ಮಿನಿಟ್ಸಲ್ಲಿ ಆಗಿದೆ ನೋಡಿ. ಆಸೆಗೆ ನಮ್ಮ ಮನೆಯಲ್ಲಿ ಮಾಡ್ಬೇಕನ್ಸುತ್ತೆ. ಆಸೆ. ಲೈವ್ ಆಗಿರೋದ್ರಿಂದ ಟೈಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಹೊತ್ತು ಮಾಡಿದರೆ ಇದಾಗುತ್ತೆ. ಅದಕ್ಕೆ ಈಸಿ ಆಗಿರೋದು ಮನೇಲೇ ಮಾಡ್ಕೊಳ್ಳೋ ಅಂಥದ್ದು ಎಲ್ಲ ಮಕ್ಕಳು ಕೂಡ ಮಾಡ್ಕೊಬೋದು. ಇದು ಮೆಲ್ಟ್ ಆಗಿದೆ ನೋಡಿ. ಇವಾಗ ಸರ್ವ್ ಮಾಡೋಣ. ಚೀಸ್ ಎಲ್ಲ ಮೆಲ್ಟ್ ಆಗಿ ಹೇಗೆ ಕಾಣ್ತಿದೆ ನೋಡಿ, ತಿನ್ಬೇಕು ಅನ್ನಿಸ್ತಿದೆ ಇವಾಗ. ಆ್ಯಕ್ಚುಲಿ ಇದು ಆಯಿತು. ನೋಡಿ ಇದನ್ನು ತೆಗೆದು ಸರ್ವ್ ಮಾಡಿ ತೋರಿಸ್ತೀನಿ. ಹಾಗೆ ಇದನ್ನ ಇನ್ನೊಂದು ಸರಿ ಇಡ್ತಾ ಇದ್ದೀನಿ. ಸ್ವಲ್ಪ ಗಾರ್ಲಿಕ್ ಬಟರ್ನ, ಆ ಫ್ಲೇವರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿದೆ ಗಾರ್ಲಿಕ್ ಬಟರ್ದು. ಇದನ್ನು ಬೇಕಿಡೋಣ. ಸಿ 5 ಮಿನಿಟ್ಸ್ ಸಾಕಾಗುತ್ತೆ ಅನಿಸುತ್ತೆ. ನಾನು ಮೊದಲು 6 ಇಟ್ಟೆ, 5 ಸಾಕು. ಇದಾಗ್ತಾ ಇರಲಿ. ಇವಾಗ ನೋಡಿ ಚೀಸಿ ಗಾರ್ಲಿಕ್ ಬನ್ ರೆಡಿಯಾಗಿದೆ. ಇದು ನಾವು ಕಡಾಯಿಲಿ ಮಾಡಿದ್ದು, ಇದು ಏರ್ ಫ್ರೈಯರಲ್ಲಿ ಮಾಡಿರೋದು. ಸೇಮ್ ಇದೆ. ಇದು ಮೆಲ್ಟ್ ಆಗಿದೆ, ಇದು ಎಲ್ಲ ಮೆಲ್ಟ್ ಆಗಿ ಸೆಟ್ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗೆ ಬಂದಿದೆ ಅಂತ ನೋಡಿ ತಿಂದು ನೋಡೋಣ ಅಂದರೆ ಸಿಕ್ಕಾಬಟ್ಟೆ ಬಿಸಿ ಇದೆ. ನೋಡಿ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾ ಇದೆ.
ಮೊದಲನೇದಾಗಿ ಮಗಂಗೆ ಕೊಡ್ತೀನಿ. ನೋಡಿ, ಇದು ಅಷ್ಟೇ. ಇದು ಸ್ವಲ್ಪ ಫ್ರೈ ಚೆನ್ನಾಗಾಗಿ ಕ್ರಿಸ್ಪಿಯಾಗಿದೆ. ಇದು ಸಾಫ್ಟ್ ಆಗಿದೆ ಕಡಾಯಿಲಿ ಇಟ್ಟಿದ್ದು. ಸೊ ನೀವು ಏರ್ ಫ್ರೈಯರ್ ಇದ್ರೆ ಅಥವಾ ಓವನ್ ಇದ್ರೆ ಅದ್ರಲ್ಲಿ ಮಾಡ್ಕೊಳ್ಳಿ, ಇಲ್ಲ ಇದ್ರಲ್ಲಿ ಕಡಾಯಿಲ್ಲೇ ಮಾಡ್ಕೊಬೋದು. ಸೊ ಯಾವ್ದ್ರಲ್ಲಾದ್ರೂ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಅಮುಲ್ ಪ್ರಾಡಕ್ಟ್ ಯೂಸ್ ಮಾಡಿ ಚೀಸಿ ಗಾರ್ಲಿಕ್ ಬನ್ನ ಮಾಡಿದ್ದೀನಿ. ಈ ಆಪರ್ಚುನಿಟಿ ಕೊಟ್ಟಂತ ಅಮುಲ್ ಕನ್ನಡ ಫೇಸ್ಬುಕ್ ಚಾನಲ್ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ನನ್ನ ಇವತ್ತಿನ ಅಡುಗೆನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಂಜೆ ಈವ್ನಿಂಗ್ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.